ನಿಮ್ಮ ತಿಂಗಳ ಸಂಬಳದಷ್ಟು ಪೆನ್ಷನ್ ಪಡ್ಕೊಳ್ಳೋದಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ನನ್ನ ವಯಸ್ಸು 55 ವರ್ಷ, 65 ವರ್ಷ ಆಗೋವರೆಗೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಈಗ 15 ವರ್ಷ SIP ಮಾಡಿ ಲೈಫ್ ಲಾಂಗ್ ನೀವು ಪೆನ್ಷನ್ನಿಗೆ ಪ್ಲಾನ್ ಮಾಡ್ಕೊಳ್ಬಹುದು. ಪೆನ್ಷನ್ ಎಷ್ಟು? 1,500, 2,000. ಇದ್ರ ಬಗ್ಗೆ ನಾವು ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಇಲ್ಲ. 1,00,000 ರೂಪಾಯಿವರೆಗೆ ಪ್ರತಿ ತಿಂಗಳು ನೀವು ಬದುಕಿರೋವರೆಗೆ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ಬಹುದು. ಸರಿ, ಎಷ್ಟು ಕಟ್ಟಬೇಕು ಪ್ರತಿ ತಿಂಗಳು? ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಿಂಗಳಿಗೆ 15,000 ಕಟ್ಟಿದ್ರೂ ಈ 1,00,000 ಪೆನ್ಷನ್ಗೆ ಪ್ಲಾನ್ ಮಾಡಬಹುದು. ಇಲ್ಲ, ಬರೀ 10,000 ಕಟ್ತೀನಿ, 1,00,000 ಸಿಗತ್ತೆ. ತಿಂಗಳಿಗೆ ನಾನು ಕಟ್ಟೋಕ್ಕಾಗೋದು ಬರೀ 5,000. ಈ 5,000ದಿಂದ 1,00,000 ರೂಪಾಯಿ ಮಾಸಿಕ ಪಿಂಚಣಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ನೋಡಿ, ನಾನು ಕಟ್ಟೋಕ್ಕಾಗೋದು 5,000 ರೂಪಾಯಿ ಮಾತ್ರ ಅನ್ನೋದಾದ್ರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹೂಡಿಕೆ ಮಾಡಿ. ಲಾಂಗ್ ಟರ್ಮ್ನಲ್ಲಿ ಕಾಂಪೌಂಡಿಂಗ್ ಮೂಲಕ ಪೆನ್ಷನ್ಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದನ್ನ ಪ್ರಾಕ್ಟಿಕಲಿ ಸಾಧ್ಯವಾಗಿಸಿಕೊಳ್ಳೋದು ಹೇಗೆ? ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಮತ್ತು ಟೇಬಲ್ನ ಜೊತೆಗೆ ನಿಮಗೆ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಷ್ಟೋ ಜನಕ್ಕೆ ಇತ್ತೀಚೆಗೆ 60 ವರ್ಷಕ್ಕೆ ನಾನು ರಿಟೈರ್ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಂಬಿಕೆನೇ ಇಲ್ಲ. ಬೇಕಾಗಿಲ್ಲ. 60 ವರ್ಷದವರೆಗೆ ನಾನು ಯಾಕೆ ಕಾಯ್ಲಿ? ನಾನು ನನ್ನ ಪ್ಯಾಷನ್ ಅನ್ನ ಫಾಲೋ ಮಾಡಬೇಕು ಅಂತಿದ್ದೀನಿ. 25 ವರ್ಷಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡೆ, 40 ವರ್ಷದವರೆಗೂ ಕಷ್ಟಪಟ್ಬಿಡ್ತೀನಿ. ಆದಷ್ಟು ಬೇಗ ನಾನು ರಿಟೈರ್ ಆಗಬೇಕು. ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲದೆ ನನ್ನ ತಿಂಗಳ ಖರ್ಚುಗಳನ್ನು ನೋಡ್ಕೊಳ್ಳೋದಕ್ಕೆ ಸ್ಯಾಲರಿ ರೀತಿಯಲ್ಲಿ ನನಗೆ 1,00,000 ರೂಪಾಯಿ ಸಿಗ್ತಾ ಹೋದ್ರೆ ನಾನು 45 ವರ್ಷಕ್ಕೆ ರಿಟೈರ್ ಆಗ್ಬಿಡ್ತೀನಿ. ಹೊಸ ಗೋಲ್ ಇದು. ಯಂಗ್ ಜನರೇಷನ್ ಹೀಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಇದಕ್ಕಿರುವ ಪ್ರಾಕ್ಟಿಕಲ್ ಸೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಇದರ ಬಗ್ಗೆ ಯಂಗ್ ಜನರೇಷನ್ ಯಾಕೆ ಆಲೋಚನೆ ಮಾಡ್ತಿದ್ದಾರೆ ಗೊತ್ತಾ? ಇನ್ಫ್ಲೇಷನ್ ಅನ್ನೋದು ನಮ್ಮ ಹಣದ ಪರ್ಚೇಸಿಂಗ್ ಪವರ್ ಅನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇದೆ. ಈಗ ನನಗೆ ಬರೋ ಸಂಬಳದಲ್ಲಿ 50,000 ರೂಪಾಯಿ ಪ್ರತಿ ತಿಂಗಳು ನಾನು ಖರ್ಚು ಮಾಡ್ತಾ ಇದ್ದೀನಿ. 15 ವರ್ಷ ಆದ್ಮೇಲೆ ಇದೇ ಲೈಫ್ ಸ್ಟೈಲ್ ಅನ್ನು ನಾನು ಅಪ್ಗ್ರೇಡ್ ಆಗೋದಿಲ್ಲ. ಈಗ ನಾನು BMTC ಓಡಾಡ್ತಿದ್ದೀನಿ, ಇನ್ನೊಂದು 15 ವರ್ಷ ಆದ್ಮೇಲೆ ಕಾರಲ್ಲಿ ಓಡಾಡ್ತೀನಿ ಅನ್ನೋ ಥರ ಏನಿಲ್ಲ. ಆಗ್ಲೂ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೇ ಬಳಸ್ತೀನಿ. ಈ ತರ ಲೈಫ್ ಸ್ಟೈಲ್ ಅಪ್ಗ್ರೇಡೇಷನ್ ಇಲ್ಲ ಅಂತಂದ್ರೂ 15 ವರ್ಷ ಆದ್ಮೇಲೆ ನಿಮ್ಮ ಖರ್ಚು 1,20,000 ಪರ್ ಮಂತ್ ಇಷ್ಟು ಬೇಕಾಗುತ್ತೆ ಇದೇ ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡೋದಕ್ಕೆ. ಅದು 6% ಇನ್ಫ್ಲೇಷನ್ ರೇಟ್ ಅಂತ ಅಂದ್ಕೊಂಡ್ರೆ. ನೀವೀಗ ಬರೀ 35,000 ರೂಪಾಯಿ ಖರ್ಚು ಮಾಡ್ತಿದ್ದೀರಾ ಅಂದ್ಕೊಳ್ಳಿ. 20 ವರ್ಷ ಆದ್ಮೇಲೆ 1,12,000 ಬೇಕು. ಈ 35,000 ರೂಪಾಯಿಗೆ ಈಗ ಸಿಗೋ ರೆಂಟು, ಗ್ರಾಸರೀಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಓಡಾಡೋ ಖರ್ಚು ಇದೆಲ್ಲವನ್ನು ಲೆಕ್ಕ ಹಾಕೊಂಡ್ರೆ ಇಷ್ಟು ಬೇಕಾಗುತ್ತೆ 20 ವರ್ಷ ಆದ್ಮೇಲೆ. ಇಲ್ಲಪ್ಪ, ನಂದು ಬಹಳ ಲೋ ಪ್ರೊಫೈಲು, ಬರೀ 18,000 ಖರ್ಚು ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಈಗ ಗಾರ್ಮೆಂಟ್ಸ್ಗೆ ಹೋಗೋರು ಒಂದು ಕುಟುಂಬ ನಡೆಸೋದಕ್ಕೆ ತಿಂಗಳಿಗಿಷ್ಟು ಖರ್ಚು ಮಾಡ್ತಿದ್ದಾರೆ. ಅವರು ಇನ್ನು 25 ವರ್ಷ ಆದ್ಮೇಲೆ 77,000 ರೂಪಾಯಿ ಇಲ್ಲ ಅಂತಂದ್ರೆ ಈ ಲೈಫ್ ಸ್ಟೈಲನ್ನ ಅವರು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನೆ ಈ 1,00,000 ಪೆನ್ಷನ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಈ ಕಾರಣಕ್ಕೇನೆ ಯಂಗರ್ ಜನರೇಷನ್ ಕೂಡ ಒಂದು ಡೀಸೆಂಟ್ ಲೈಫ್ ಸ್ಟೈಲ್ ಬೇಕು ಅಂತಂದ್ರೆ 1,00,000 ರೂಪಾಯಿ ಇಲ್ಲ ಅಂದ್ರೆ ಹೇಗೆ ಸಾಧ್ಯ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇನ್ಫ್ಲೇಷನ್ ಹೇಗೆ ನಿಮ್ಮ ದುಡ್ಡಿನ ಪವರನ್ನ ತಿಂದು ಹಾಕ್ತಿದೆ ಅನ್ನೋದು ಗೊತ್ತಾದ್ರೆ ಈಗಲೇ ಈ 1,00,000ವನ್ನ ಹೇಗೆ ನಾನು ಪ್ರತಿ ತಿಂಗಳು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಗೋಲ್ ಏನು? ತಿಂಗಳಿಗೆ 1,00,000 ರೂಪಾಯಿ ಪೆನ್ಷನ್. ಅದನ್ನು ನಾವು ಸೇರ್ಕೊಳ್ಳೋದಕ್ಕೆ 3 ದಾರಿಗಳಿದ್ದಾವೆ, 3 ಆಪ್ಷನ್. ಮೊದಲನೇದು Tier 1 ಅನ್ನೋ ಒಂದು ಆಪ್ಷನ್. ಈ ಆಪ್ಷನ್ ಏನ್ ಹೇಳುತ್ತೆ? 15-15-15 ರೂಲ್. ಅದರ ಅರ್ಥ ನೀವು SIP ನಲ್ಲಿ ಹಾಕೋ ಹಣ 15% ರಿಟರ್ನ್ಸ್ ಅನ್ನು ಸಂಪಾದಿಸಿದ್ರೆ 15 ವರ್ಷದಲ್ಲಿ ನೀವು ಪ್ರತಿ ತಿಂಗಳು ಹಾಕೋ 15,000 ರೂಪಾಯಿ 1 ಕೋಟಿಗೆ ಸುತ್ತಮುತ್ತ ಕಾರ್ಪಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಶಕ್ತಿಶಾಲಿ ಆಗುತ್ತೆ. ನೀವು ಹೇಳ್ಬಹುದು, ಈ 15% ಎಕ್ಸ್ಪೆಕ್ಟೆಡ್ CAGR ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ಕಂಪ್ಲೇಂಟ್ ಇದೆ ಅಂತ. ನೋಡಿ, Nifty 50 ಇಂಡೆಕ್ಸ್ ಅನ್ನೋದು ಯಾವುದೇ ತರದ ಫಂಡ್ ಮ್ಯಾನೇಜರ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸದೆ 12% ವರೆಗೆ ಲಾಸ್ಟ್ 25 ವರ್ಷದಲ್ಲಿ ಕೊಡ್ತಾ ಇದೆ CAGR. Nifty 50. ಓಕೆನಾ? ಸೊ ಈ Nifty 50ಗಿಂತ 3% ಎಕ್ಸ್ಟ್ರಾ ಬಂದಿದ್ದೆ ಆದ್ರೆ ಈ 15-15-15 ರೂಲ್ನ ಪ್ರಕಾರ
1,00,00,000 ಹತ್ತಿರದಲ್ಲಿ ನಮಗೆ ಕಾರ್ಪಸ್ ಬಿಲ್ಡ್ ಆಗುತ್ತೆ. ನೀವು ಹಾಕೋದು 27 ಲಕ್ಷ ರೂಪಾಯಿ, 65.5 ಲಕ್ಷ ರೂಪಾಯಿವರೆಗೆ ಎಸ್ಟಿಮೇಟೆಡ್ ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ 92.5 ಲಕ್ಷವನ್ನ ನೀವು ಹೂಡಿಕೆ ಮಾಡಿ ಪೆನ್ಷನ್ ಬರೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು. ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ 15% ರಿಟರ್ನ್ಸ್ ಅನ್ನೋದು ಯಾರೂ ಗ್ಯಾರಂಟಿ ಕೊಡೋದಿಲ್ಲ. ಈ ಹಿಂದೆ ರಿಟರ್ನ್ಸ್ ಬಂದಿತ್ತು ಅನ್ನೋ ಕಾರಣಕ್ಕೆ ಫ್ಯೂಚರ್ನಲ್ಲೂ ಹೀಗೆ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಮಾರ್ಕೆಟ್ನ ವಾಲಟಿಲಿಟಿಯ ನಡುವೆ, ಏರುಪೇರುಗಳ ನಡುವೆ ನಷ್ಟ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಈ 15% ರಿಟರ್ನ್ಸ್ ಬಂದಿಲ್ಲ ಅಂತಂದ್ರೆ ಪ್ರಾಕ್ಟಿಕಲಿ ಬರೀ 12% ಕಂಟಿನ್ಯೂ ಆದರೆ ಅವಾಗಲೂ ಕೂಡ ನಿಮ್ಮ ಹತ್ರ ಕೋಟಿಯಷ್ಟು ಹಣ ಉಳ್ಕೊಳ್ಳುತ್ತೆ. ಲಕ್ಷ ರೂಪಾಯಿವರೆಗೆ ನೀವು ಪೆನ್ಷನ್ ಅನ್ನ ಪ್ಲಾನ್ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 15% ಅಂದ ತಕ್ಷಣಕ್ಕೆ ಆಗಲ್ಲ ಬಿಡ್ರಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಆದರೆ ಅದಕ್ಕೂ ಮುಂಚೆ ನನ್ನ ಹತ್ರ ಇರೋ 92.5 ಲಕ್ಷ ರೂಪಾಯಿಯಿಂದ ನಾನು ಎಷ್ಟು ಮಂತ್ಲಿ ಇನ್ಕಮ್ ಪಡ್ಕೊಳ್ಬಹುದು ಅದನ್ನ ಲೆಕ್ಕ ಹಾಕ್ಬಿಡೋಣ. ನೋಡಿ, ನಿಮ್ಮ ಹತ್ರ 1 ಕೋಟಿ ಇದೆ ಅಂದ್ಕೊಳ್ಳಿ. ನಿಮ್ಮ ಹತ್ರ ಇದ್ದ ಬೇರೆ ಸೇವಿಂಗ್ಸ್ ಎಲ್ಲ ಸೇರಿ 1 ಕೋಟಿ ರೌಂಡ್ ಫಿಗರ್ ಮಾಡಿ ನೀವು SWP ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಇದರಲ್ಲಿ ಇಟ್ಟಿದ್ರೆ ಆದರೆ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಬಿಡ್ತೀರಿ. ಅದು 15% CAGR ನಂತೆ ದುಡಿತಾ ಹೋದ್ರೆ 1 ಕೋಟಿನಲ್ಲಿ 12 ಲಕ್ಷ ಅಂದ್ರೆ 12% ನೀವು ವಿತ್ಡ್ರಾ ಮಾಡ್ಕೊಳ್ತೀರಿ 1 ವರ್ಷದಲ್ಲಿ. ಅದರ ಅರ್ಥ ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ಪೆನ್ಷನ್ ರೀತಿಯಲ್ಲಿ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಹೋಗ್ತೀರಿ. 1 ಕೋಟಿ ಪ್ರಿನ್ಸಿಪಲ್, 12% ವಿತ್ಡ್ರಾವಲ್. ಈ ರೀತಿಯಾಗಿ ಇದ್ರೆ ನಿಮ್ಮ ಹಣ ಗಳಿಸೋ 15% ನಲ್ಲಿ 12% ಮಾತ್ರ ವಿತ್ಡ್ರಾ ಆಗ್ತಿದೆ. ಇನ್ನು 3% ಅಲ್ಲೇ ಎಕ್ಸ್ಟ್ರಾ ಆಗಿ ಕಾಂಪೌಂಡಿಂಗ್ ಗ್ರೋತ್ ಅನ್ನ ಕೊಡ್ತಾ ಇರ್ತದೆ. 3% CAGR. ಸೊ ನೀವು ಪ್ರತಿ ತಿಂಗಳು 1 ಲಕ್ಷ ವಿತ್ಡ್ರಾ ಮಾಡ್ಕೊಂಡ್ರು ಈ 1 ಕೋಟಿ ಇಟ್ಟ 6 ವರ್ಷಗಳ ನಂತರ ನೀವು 72 ಲಕ್ಷ ವಿತ್ಡ್ರಾ ಮಾಡ್ಕೊಳ್ತೀರಿ. ನಿಮ್ಮ ಕಾರ್ಪಸ್ನಲ್ಲಿ 1 ಕೋಟಿ 20 ಲಕ್ಷ ಇನ್ನೂ ಹಾಗೆ ಇರುತ್ತೆ. ಒಂದು ವೇಳೆ 14 ವರ್ಷದವರೆಗೆ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಹೋಗ್ತೀರಿ, 1 ಕೋಟಿ 68 ಲಕ್ಷ ರೂಪಾಯಿ ನೀವು ವಿತ್ಡ್ರಾ ಮಾಡ್ಕೊಳ್ತೀರಿ, ತಿಂಗಳಿಗೆ 1 ಲಕ್ಷ. ಅಷ್ಟೆಲ್ಲ ಆದ್ಮೇಲೂ 1.25 ಕೋಟಿ ನಿಮ್ಮ ಅಕೌಂಟ್ನಲ್ಲಿ ಹಾಗೆ ಇರ್ತದೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ. 20 ವರ್ಷಕ್ಕೆ ಅಂತ ಲೆಕ್ಕ ಹಾಕೊಂಡ್ರೆ ಆ 20 ವರ್ಷಗಳ ನಂತರ 2.5 ಕೋಟಿ ಹತ್ತತ್ರ ನೀವು ವಿತ್ಡ್ರಾ ಮಾಡ್ಕೊಂಡಿರ್ತೀರಿ. ಅದಾದ ನಂತರನೂ 4 ಕೋಟಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ ಇರೋದಕ್ಕೆ ಸಾಧ್ಯ. ನೀವು ಅಂದ್ಕೊಳ್ಬಹುದು, ರಿಟೈರ್ಮೆಂಟ್ ಅಲ್ಲದೆ ನನ್ನ ಹತ್ರ ಲಂಸಮ್ ದುಡ್ಡಿದೆ ಅಂತ ಅಂದುಕೊಂಡು ಭಾರತ ಇಲ್ಲಿವರೆಗೆ ಹೇಗೆ ಬೆಳೆದಿದೆಯೋ ಹಾಗೆ ಮುಂದೇನೂ ಬೆಳೆಯುತ್ತೆ ಅನ್ನೋ ವಿಶ್ವಾಸ ನಿಮಗಿದ್ರೆ ಈಗಲೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ರೀತಿ ಪ್ರತಿ ತಿಂಗಳು ಇನ್ಕಮ್ ಬರೋ ಹಾಗೆ ನೀವು ಮಾಡ್ಕೋಬಹುದು. ಲಂಸಮ್ ಅಮೌಂಟ್ ಅಕೌಂಟಲ್ಲಿ ಇಟ್ಕೊಂಡು ಸುಮ್ಮನಿದ್ದೀನಿ, FD ಮಾಡ್ಕೊಂಡು ಸುಮ್ಮನಿದ್ದೀನಿ ಅನ್ನೋದಾದ್ರೆ ಈ ಸ್ಟ್ರಾಟಜಿಯನ್ನ ನೀವು ಬಳಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ನೆಕ್ಸ್ಟು ಈ 15% ಬಂದಿಲ್ಲ ಅಂತಂದ್ರೆ ಏನಪ್ಪಾ ಕಥೆ, ಏನ್ ಮಾಡಬೇಕು ಅದನ್ನ ತಿಳ್ಕೊಳ್ಳೋಣ. ಇಲ್ಲಿ ಗಮನಿಸಿ, ನಾವು ಅಂದ್ಕೊಂಡಿದ್ದೇನು 15% ಬರೋದಿಲ್ಲ, ನಿಫ್ಟಿ 50 ಈ ಹಿಂದೆ ಕೊಟ್ಟಿರುವ 12% CAGR ಸಿಕ್ಕಿದ್ದೆ. ಆದ್ರೆ ನಾವು ವಿತ್ಡ್ರಾ ಮಾಡಿದ ನಂತರನೂ ನಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ ಹಣ ಉಳ್ಕೊಳ್ಬೇಕು ಅನ್ನೋದಾದ್ರೆ ಎಷ್ಟು ಇಂಟ್ರೆಸ್ಟ್ ಅನ್ನ ಸಂಪಾದಿಸ್ತಿದೆಯೋ ಅದಕ್ಕಿಂತ ಕಡಿಮೆ ನೀವು ವಾರ್ಷಿಕ ವಿತ್ಡ್ರಾವಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾವೇನಂತ ಅಸ್ಯೂಮ್ ಮಾಡ್ತಾ ಇದೀವಿ, 12% ರಿಟರ್ನ್ಸ್ ಕೊಡ್ತಾ ಇದೆ, 10% ನಾವು ವಿತ್ಡ್ರಾ ಮಾಡ್ತಿದೀವಿ. ಎಷ್ಟು? 1 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಎಷ್ಟು 10 ಲಕ್ಷ ರೂಪಾಯಿಯನ್ನ ವರ್ಷಕ್ಕೆ ವಿತ್ಡ್ರಾವಲ್ ಮಾಡ್ಕೊಳ್ತೀವಿ. 10 ಲಕ್ಷ ಡಿವೈಡೆಡ್ ಬೈ 12 ತಿಂಗಳು, ತಿಂಗಳಿಗೆ 83,000 ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಉಳ್ಕೊಂಡಿದ್ದೆಷ್ಟು? 2% ಗ್ರೋತ್ ಆಗ್ತಾನೆ ಇರುತ್ತೆ. ಸೊ 1 ಕೋಟಿ ಇಟ್ಟು ಬರೀ 12% ರಿಟರ್ನ್ಸ್ ಬಂದ್ರು 10% ವಿತ್ಡ್ರಾ ಮಾಡಿಕೊಂಡ್ರೆ 5 ವರ್ಷದ ನಂತರ ನಿಮ್ಮ ವಿತ್ಡ್ರಾವಲ್ 50 ಲಕ್ಷ, 1 ಕೋಟಿ 10 ಲಕ್ಷ ನಿಮ್ಮ ಅಕೌಂಟ್ನಲ್ಲಿ ಇನ್ನೂ ಇರುತ್ತೆ, ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ ಇರುತ್ತೆ. 10 ವರ್ಷದ ನಂತರ 1 ಕೋಟಿ ವಿತ್ಡ್ರಾ ಮಾಡ್ತೀರಿ, 1.25 ಕೋಟಿ ಇರುತ್ತೆ. 15 ವರ್ಷದ ನಂತರ ನಿಮ್ಮ ವಿತ್ಡ್ರಾವಲ್ 1.5 ಕೋಟಿ, 1 ಕೋಟಿ 35 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ ಇರುತ್ತೆ. 20 ವರ್ಷದ ನಂತರ ನೀವು 2 ಕೋಟಿ ವಿತ್ಡ್ರಾ ಮಾಡಿಕೊಂಡ ನಂತರನೂ 1.5 ಕೋಟಿ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ. 25 ವರ್ಷದ ನಂತರ 2.5 ಕೋಟಿ ವಿತ್ಡ್ರಾ ಮಾಡ್ಕೊಳ್ತೀರಿ, 1 ಕೋಟಿ 64 ಲಕ್ಷ ನೀವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲೇನಾಗ್ತಿದೆ ಅಂತಂದ್ರೆ ನೀವು ಕಷ್ಟಪಟ್ಟು ಕೂಡಿಟ್ಟ ಹಣ 1 ಕೋಟಿ ಇಲ್ಲ ಅಂದ್ರೆ
50 ಲಕ್ಷದಲ್ಲಿ ಮಾಡಿ. 50 ಲಕ್ಷ ಇಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡಿನಲ್ಲಿ ಈ ರೀತಿ ಪ್ಲಾನ್ ಮಾಡಿ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದರ ಕೆಪಾಸಿಟಿಗೆ ಅನುಗುಣವಾಗಿ ಈ 83,000 ಅಲ್ಲದೆ ಹೋದ್ರೆ ಮೇ ಬಿ 20,000 ಬರ್ಬೋದು, 15,000 ಬರ್ಬೋದು, ಹೀಗೆ ಬರ್ತಾ ಹೋಗುತ್ತೆ. ಅಂದ್ರೆ ದುಡ್ಡು ನಿಮಗಾಗಿ ದುಡಿದುಕೊಟ್ಟು ದುಡಿಯೋದಕ್ಕೆ ಸಿದ್ಧವಾಗಿ ಹಾಗೆ ಕಂಟಿನ್ಯೂ ಕೂಡ ಆಗ್ತಾ ಇರ್ತದೆ. ಯಾವಾಗ ನಿಮ್ಮ ದುಡ್ಡು ಎಷ್ಟು ಹಣನ ಗಳಿಸ್ತಿದೆಯೋ ಅದಕ್ಕಿಂತ ಕಡಿಮೆ ನೀವು ವಿತ್ಡ್ರಾ ಮಾಡಿಕೊಂಡಾಗ. ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ನಲ್ಲಿ ನೀವು ಈ ರೀತಿ ಮಾಡಬಹುದು. 15% ಬಂದಿಲ್ಲ ಅಂದ್ರೂ ಅವಕಾಶ ಇದೆ. ಈಗ ವಿಡಿಯೋದಲ್ಲಿ ಮುಂದುವರಿಯೋದಕ್ಕೆ ಮುಂಚೆ ನೀವೇನೇ ಪ್ಲಾನ್ ಮಾಡ್ಕೊಂಡ್ರು ಆ ಪ್ಲಾನ್ನ ಸಿಹಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಗಬೇಕು ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಪ್ರೊಟೆಕ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೇನಾದ್ರೂ ಅಚಾತುರ್ಯ ಆದ್ರೆ ನೀವು ಇರೋದಿಲ್ಲ, ಆದಾಯನೂ ಇರೋದಿಲ್ಲ, ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅದೇ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿಸಿಕೊಳ್ಳೋದು ಉತ್ತಮ. ತಿಂಗಳಿಗೆ 400 500 ರೂಪಾಯಿ ಪ್ರೀಮಿಯಂ ನೀವು ಕಟ್ಟಿದ್ರೆ 1 ಕೋಟಿ ರೂಪಾಯಿವರೆಗೆ ನಿಮ್ಮ ಕುಟುಂಬಕ್ಕೆ ಲಂಸಮ್ ಅಮೌಂಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈಗಲೇ ನೀವು ಆನ್ಲೈನ್ ನಲ್ಲಿ ಕೊಂಡ್ಕೊಂಡ್ರೆ 15% ವರೆಗೆ ಡಿಸ್ಕೌಂಟ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳ ಪ್ರಾಡಕ್ಟ್ಗಳು ಅಲ್ಲಿ ಸಿಗ್ತವೆ, ಕಂಪೇರ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ನಿಮಗೇನಾದ್ರೂ ಅನಾರೋಗ್ಯ ಆಯಿತು ಅಂದ್ಕೊಳ್ಳಿ, ನೀವು ಅಷ್ಟು ಸೇವ್ ಮಾಡಿದ ಹಣ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಆಸ್ಪತ್ರೆ ಪಾಲಾಗುತ್ತೆ. ಹಾಗಾಗಬಾರ್ದು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನೀವು ಪಡ್ಕೊಳ್ಬೇಕು. ಅದಕ್ಕೂ ಅಷ್ಟೇ 400 500 ರೂಪಾಯಿ ಪ್ರೀಮಿಯಂ ನೀವು ಕಟ್ಟಿದ್ರೆ ಡೀಸೆಂಟ್ ಕವರೇಜ್ ನಿಮಗೆ ಸಿಗುತ್ತೆ. ಆನ್ಲೈನ್ ನಲ್ಲಿ ನೀವು ಕೊಂಡುಕೊಂಡಿದ್ದೆ ಆದ್ರೆ 25% ವರೆಗೆ ಡಿಸ್ಕೌಂಟ್ ಕೂಡ ಪಡ್ಕೊಳ್ಬಹುದು. ಇದರ ಜೊತೆಗೆ 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಸಿಗುತ್ತೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ, ಅವರ ಪ್ರಾಡಕ್ಟ್ ಅನ್ನು ನೀವು ಕಂಪೇರ್ ಮಾಡಬಹುದು. ಜೊತೆಗೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ಸಿಗುತ್ತೆ. ಸೊ ಆಲಸ್ಯ ಮಾಡಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡೀಟೇಲ್ಸ್ ಕೊಟ್ಟು ಕಂಪೇರ್ ಮಾಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ, ನಿಮಗೆ ಸೂಟ್ ಆದ್ರೆ ಮಾತ್ರ ತಗೊಳ್ಳಿ. ಸರಿ, ನನ್ನ ಹತ್ರ ತಿಂಗಳ 15,000 ರೂಪಾಯಿ ಕಟ್ಟಕ್ಕಾಗಲ್ಲ ಅನ್ನೋರು ಏನ್ ಮಾಡಬಹುದು? ಅದೇ ಆಪ್ಷನ್ 2 ಅಂದ್ರೆ ಟಿಯರ್ 2. ಅದೇನಪ್ಪ, ನೀವು ತಿಂಗಳಿಗೆ ಹಾಕೋದು 10,000 ರೂಪಾಯಿ ಮಾತ್ರ, ಆದ್ರೆ ನಿಮ್ಮ ಹೂಡಿಕೆಯ ಅವಧಿಯನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ನೀವು 10,000 ಹಾಕ್ಬಿಟ್ಟು 15 ವರ್ಷದಲ್ಲಿ 1 ಕೋಟಿ ಬರೋದಕ್ಕೆ ಆಗೋದಿಲ್ಲ. ಅದು ಗ್ರೋತ್ ಆಗೋದಕ್ಕೆ ನೀವು ಅವಕಾಶ ಕೊಡ್ಬೇಕಲ್ಲ. ಆ ಕಾರಣಕ್ಕೆ 15 ವರ್ಷದ ಬದಲಾಗಿ 20 ವರ್ಷ ನೀವು ಹೂಡಿಕೆ ಮಾಡಿದ್ದೆ ಆದ್ರೆ, ನಾವು ಈ ಹಿಂದೆ ಪ್ಲಾನ್ ಮಾಡಿದಂತೆ ಒಂದು ವೇಳೆ 15% ರಿಟರ್ನ್ಸ್ ಬಂದಿದ್ದೆ ಆದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 24 ಲಕ್ಷ, ಆದರೆ ಫೈನಲ್ ಕಾರ್ಪಸ್ 1.25 ಕೋಟಿ ರೂಪಾಯಿ ಬಿಲ್ಡ್ ಆಗುತ್ತೆ. ಈ 1.25 ಕೋಟಿಯಿಂದ ಅಗೈನ್ 1 ಲಕ್ಷದ ಪೆನ್ಷನ್ ಅನ್ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಇದು ಆಪ್ಷನ್ ನಂಬರ್ 2, 10, 15, 20 ರೂಲ್. 1 ಲಕ್ಷದ ಪೆನ್ಷನ್ಗಿರುವ ಎರಡನೇ ಹಾದಿ. ನೋಡಿ, ನನ್ನ ಹತ್ರ 10,000 ರೂಪಾಯಿ ಕೂಡ ಇಲ್ಲ, ನಾನು ಹಾಕಕ್ಕಾಗೋದು 5,000 ರೂಪಾಯಿ ಮಾತ್ರ ಪ್ರತಿ ತಿಂಗಳಿಗೆ ಅಂದುಕೊಂಡ್ರೆ ಆ 5,000ಕ್ಕೂ ಸಹ ಟಿಯರ್ 3 ಅನ್ನೋ ಒಂದು ಆಪ್ಷನ್ ಇದೆ, 5, 15, 25 ರೂಲ್. ಅಗೈನ್ ಏನು, ನಿಮ್ಮ ಕಡಿಮೆ ಹೂಡಿಕೆಯನ್ನ ಅತಿ ಹೆಚ್ಚು ಅವಧಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. 25 ವರ್ಷ ನೀವು ಹೂಡಿಕೆ ಮಾಡಿದ್ದೆ ಆದ್ರೆ 15% CAGR ಅಂದುಕೊಂಡ್ರೆ ನಿಮ್ಮ ಹೂಡಿಕೆ ಬರೀ 15 ಲಕ್ಷ. ಅದು 1,38 ಲಕ್ಷ ರೂಪಾಯಿಯನ್ನ ಸಂಪಾದಿಸಿ ಕೊಡುತ್ತೆ. ಗಮನಿಸಿ, ಆಪ್ಷನ್ 1 ನಲ್ಲಿ ನೀವು ಹಾಕೋದು 27 ಲಕ್ಷ ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್, ಅದು 94 ಲಕ್ಷ ಆಗುತ್ತೆ. ಓಕೆ, ಸೆಕೆಂಡ್ ಆಪ್ಷನ್ ನಿಮ್ಮ ಇನ್ವೆಸ್ಟ್ಮೆಂಟ್ 24 ಲಕ್ಷ, 1.33 ಕ್ರೋರ್ಸ್ ಆಗುತ್ತೆ. ಈಗ ನೀವು ಹಾಕ್ತಿರೋದು 15 ಲಕ್ಷ ರೂಪಾಯಿ ನಿಮ್ಮ ಪಾಕೆಟ್ ಇಂದ, ಅದು 1,38 ಲಕ್ಷ ರೂಪಾಯಿ ಆಗುತ್ತೆ. ನಿಮ್ಮ ಹೂಡಿಕೆಗೆ ಎಷ್ಟು ಟೈಮ್ ಕೊಡ್ತಿರೋ ಅಷ್ಟು ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಇದು ಆಗಬೇಕು ಅಂತಂದ್ರೆ ನೀವು ಆದಷ್ಟು ಬೇಗ ಹೂಡಿಕೆ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು. ಮೈ ಚಳಿ ಬಿಟ್ಟು ಬರೀ ಕ್ವೆಶ್ಚನ್ ಮಾಡೋದನ್ನ ಬಿಟ್ಟು ಟ್ರೈ ಮಾಡಿ ನೋಡೋಣ ಅಂತ ಮುಂದುವರಿಬೇಕಾಗತ್ತೆ. ಆಗ ನೀವು ಹೆಚ್ಚಿನ ರಿಟರ್ನ್ಸ್ ಅನ್ನ ಸಂಪಾದಿಸೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಫೈನಲಿ ನಿಮ್ಮ ಟಾರ್ಗೆಟ್ 1 ಲಕ್ಷ ರೂಪಾಯಿ ಪೆನ್ಷನ್. ನೀವು 15,000 ಹಾಕಿದ್ರೂ ಸಿಗಬೇಕು, ತಿಂಗಳಿಗೆ 10,000 ರೂಪಾಯಿ ಹಾಕಿದ್ರೂ ಸಿಗಬೇಕು, ತಿಂಗಳಿಗೆ 5,000 ರೂಪಾಯಿ ಹಾಕಿದ್ರೂ ಸಿಗಬೇಕು. ಹಂಗಾಗಬೇಕು ಅಂದ್ರೆ ಜಾಸ್ತಿ ವರ್ಷ ನೀವು ಹೂಡಿಕೆ ಮಾಡಬೇಕು. ಲಾಂಗ್ ಟರ್ಮ್ ಅನ್ನೋದು ಕಂಪಲ್ಸರಿ. 15 ವರ್ಷನೋ 20 ವರ್ಷನೋ 25 ವರ್ಷನೋ ನಿಮಗೆ ಈ ಅಮೌಂಟ್ ಅನ್ನು ರೀಚ್ ಆಗೋದಕ್ಕೆ ಬೇಕಾಗತ್ತೆ. 1 ಕೋಟಿ ಸುತ್ತಮುತ್ತ ನೀವು ಕಾರ್ಪಸ್ ಸೃಷ್ಟಿಸಿಕೊಳ್ಳೋದಕ್ಕೆ ಬೇಕಾಗತ್ತೆ. ನೀವು ಹಾಕೋ ಹೂಡಿಕೆನು ಕಡಿಮೆ ಅವಧಿಗೆ ಹೆಚ್ಚಿನ ಹೂಡಿಕೆ ಬೇಕಾಗತ್ತೆ. ಹೆಚ್ಚಿನ ಅವಧಿಗೆ ಕಡಿಮೆ ಹೂಡಿಕೆಯಲ್ಲೂ ನಿಮ್ಮ ಕನಸನ್ನ ನೀವು ಈಡೇರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದನ್ನ ಗಮನಿಸಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಆಕ್ಷನ್ ಪ್ಲಾನ್ ಇಷ್ಟೇ. ಸಂಬಳ ಜಾಸ್ತಿ ಆದಾಗ ಹೂಡಿಕೆ ಮಾಡ್ತೀನಿ ಅಂತ ಕಾಯ್ತಾ ಇದ್ರೆ
ನೀವು ಯಾವತ್ತೂ ಹೂಡಿಕೆ ಮಾಡೋದಿಲ್ಲ, ಆರಂಭ ಮಾಡಿ ಸಂಬಳಕ್ಕೋಸ್ಕರ ಕಾಯೋದಕ್ಕೆ ಹೋಗಬೇಡಿ. ಎರಡನೇದು, ಆಟೋಮ್ಯಾಟಿಕ್ ಆಗಿ ಸೇವಿಂಗ್ಸ್ ಅನ್ನೋದು ಆಗಬೇಕು. ಸಂಬಳ ಬಂದ ಕೂಡಲೇ SIP ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಬಿಡಬೇಕು. ಸ್ಟೆಪ್ ಅಪ್, ನಿಮ್ಮ ಸಂಬಳ ಜಾಸ್ತಿ ಆದ ಹಾಗೆ 5% 10% ವಾರ್ಷಿಕವಾಗಿ ನೀವು ನಿಮ್ಮ ಹೂಡಿಕೆಯನ್ನ ಜಾಸ್ತಿ ಮಾಡಿ. ಹೆಚ್ಚು ಗಿಡಗಳನ್ನು ನೆಟ್ಟ ಹಾಗೆ ಹೆಚ್ಚು ಫಲ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇಲ್ಲ ನಾನೇನೂ ಕಷ್ಟಪಡೋದಿಲ್ಲ, ನನಗೆ ಸಿಕ್ಕಾಪಟ್ಟೆ ವೆಲ್ತ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಆಗೋದಿಲ್ಲ. ಯಾರಾದರೂ ವೆಲ್ತ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಅವರನ್ನ ಡೌಟ್ ಪಟ್ಕೊಂಡೇ ಇದ್ಬಿಡ್ತೀರಿ. ಅಯ್ಯೋ ಇವ್ರು ಸುಮ್ಮನೆ ಹೇಳ್ತಾರೆ, ಇವ್ರ ಹತ್ರ ಎಲ್ಲಿ ದುಡ್ಡು ಇರ್ತದೆ ಬಿಡು ಅಂತ. ನಿಜವಾಗ್ಲೂ 1 ಕೋಟಿ ಮಾಡ್ಬಿಟ್ಟಿರ್ತಾರ, ಮ್ಯೂಚುವಲ್ ಫಂಡ್ಸಲ್ಲಿ 1 ಕೋಟಿ ಆಗಿರುತ್ತಾ ಅಂತ ಅನಿಸುತ್ತೆ. ಟ್ರೈ ಮಾಡದೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅದಕ್ಕೆ ಟ್ರೈ ಮಾಡಿ. ಇದರ ಜೊತೆಗೆ SWP, ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್. ನಿಮ್ಮ ಹತ್ರ ದೊಡ್ಡ ಇಡುಗಂಟು ಇದ್ದಿದ್ದೆ ಆದ್ರೆ ಲಂಸಮ್ ಅಮೌಂಟು, ಅದನ್ನ ಕೆಲಸಕ್ಕೆ ಹಚ್ಚಿ ನೀವು ಮಾಡ್ತಾ ಇದ್ದ ಕೆಲಸನ ಈ ಇಡುಗಂಟು SWP ನಲ್ಲಿ ಇಟ್ಟಿರ್ತೀರಲ್ಲ, ಅದು ಕೆಲಸ ಮಾಡ್ತಾ ಇರ್ತದೆ ನಿಮ್ಗೋಸ್ಕರ, ಹಗಲು ರಾತ್ರಿ ದುಡಿಯತ್ತೆ. ನೀವು ಆರಾಮಾಗಿ ನಿಮ್ಮ ರಿಟೈರ್ಮೆಂಟ್ ಲೈಫನ್ನು 45 ವರ್ಷಕ್ಕೋ 50 ವರ್ಷಕ್ಕೋ 55 ವರ್ಷಕ್ಕೋ ನಿಮಗೆ ಇಷ್ಟ ಬಂದ ಹಾಗೆ ಪ್ಲಾನ್ ಮಾಡಿಕೊಂಡು ನೀವು ಸುಖವಾಗಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೂ ಮುಂಚೆ ನೀವು ತ್ಯಾಗ ಮಾಡಬೇಕು, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಬೇಕು, ಆ ಇನ್ವೆಸ್ಟ್ಮೆಂಟ್ ಬೆಳೆಯೋದಕ್ಕೆ ಜಾಸ್ತಿ ಟೈಮನ್ನು ಕೊಡಬೇಕು. ಇದೆಲ್ಲವನ್ನು ನೀವು ಪ್ಲಾನ್ ಮಾಡ್ಕೊಳ್ತೀರಿ ಅಂತ ನಾನಂತೂ ಆಶಿಸ್ತೀನಿ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳೇನಾದರೂ ಇದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕೇಳಿ. ನಮಗೆ ಎಷ್ಟು ಗೊತ್ತೋ ಅದಕ್ಕೆ ಅನುಗುಣವಾಗಿ ಖಂಡಿತ ಆನ್ಸರ್ ಅಂತೂ ನಾವು ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.